ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಹುರುಳಿಕಾಳು ಚಟ್ನಿ. ನಾನಿಲ್ಲಿ ಮೊದಲು 1 ಬೌಲ್ನಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ ಒಂದು 15, ಸ್ವಲ್ಪ ಹುಣಸೆಹಣ್ಣು, 1-2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಕಾಯಿ ತುರಿ, ಕರಿಬೇವಿನ ಸೊಪ್ಪು ಒಂದು 3 ಕಡ್ಡಿ. ಮೊದಲು ಒಂದು ಬಾಣಲಿಗೆ ಹುರುಳಿಕಾಳನ್ನ ಹಾಕ್ಕೊಂಡು ಕಡಿಮೆ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ನಮ್ಮ ಹಿರಿಯರು ಏನು ತಯಾರಿಸ್ತಿದ್ರಲ್ಲ ಸಾಂಪ್ರದಾಯಿಕ ಅಡುಗೆಗಳು, ಅವು ಋತುಮಾನಕ್ಕೆ ತಕ್ಕಂತೆ ಇರ್ತಿದ್ವು ಮತ್ತು ಆಯಾ ಕಾಲಕ್ಕೆ ಬರುವ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆ ಅಡುಗೆಗಳಲ್ಲೇ ಔಷಧ ಶಕ್ತಿಯೂ ಕೂಡ ಇರ್ತಿತ್ತು. ಇವತ್ತು ಸಾಮಾನ್ಯವಾಗಿ ಮಳೆಗಾಲವೆಂದರೆ ಹವಾಮಾನದಲ್ಲಿ ಏರುಪೇರಾಗುತ್ತದೆ. ಅಂದರೆ ಶೀತ, ಕೆಮ್ಮು, ಜ್ವರದ ಬಾಧೆ ಕಾಡುತ್ತದೆ. ಇದನ್ನು ತಡೆಗಟ್ಟಲು ಆದಷ್ಟು ದೇಹಕ್ಕೆ ಉಷ್ಣಾಂಶ ಕೊಡುವಂತಹ ಆಹಾರವನ್ನು ಸೇವಿಸಬೇಕು. ಅಂತಹ ಒಂದು ಆಹಾರವೆಂದರೆ ಹುರುಳಿಯಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಮತ್ತು ಹೇರಳವಾದ ಪ್ರೋಟೀನ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಕಬ್ಬಿಣಾಂಶ ಮತ್ತು ನಾರಿನಂಶ ಕೂಡ ಇದೆ. ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು, ಮೂತ್ರಪಿಂಡದ ಕಲ್ಲುಗಳು ಮತ್ತು ಅಸ್ತಮಾ, ಶೀತ, ಬೊಜ್ಜು ಇಳಿಕೆ ಹಾಗೂ ಸ್ನಾಯುಗಳ ಒಂದು ಬಲಗೊಳ್ಳುವಿಕೆಗೆ ಈ ಹುರುಳಿ ತುಂಬಾ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಹುರುಳಿಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಈ ಹುರುಳಿ ಕಾಳಲ್ಲಿ ಸಾಂಬಾರು, ಪಲ್ಯ, ಮೊಳಕೆ ಕಟ್ಟಿ ಎಲ್ಲ ಥರದ ಅಡುಗೆಗಳನ್ನು ಕೂಡ ಮಾಡ್ಬೋದು. ನೋಡಿ, ಇದು ಫ್ರೈ ಆಗಿದೆ ಹುರುಳಿಕಾಳು. ನಂತರ ನಾನಿಲ್ಲಿ ಒಣಮೆಣಸಿನ್ಕಾಯಿ ಏನು ತೊಗೊಂಡಿದ್ನಲ್ಲ ಇದನ್ನು ಕೂಡ ಡೀಪಾಗಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು 3 ಕಡ್ಡಿ ಏನು ಕರಿಬೇವಿನ ಹೆಸರು ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೂಡ ಫ್ರೈ ಆಗಿದೆ. ಇವಾಗ ಬೆಳ್ಳುಳ್ಳಿ ಕೂಡ ಹಾಕಿ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಕಾಯಿ ತುರಿ ಮತ್ತು ಹುಣಸೆಹಣ್ಣು ಹಾಕಿ ಇದೇನು ಬಾಣಲೆ ಬಿಸಿ ಇರುತ್ತಲ್ಲ ಇದೇ ಬಿಸಿಯಲ್ಲಿ ಸ್ವಲ್ಪ ಈ ರೀತಿ ಕೈ ಆಡಿಸಿದ್ರೆ ಸಾಕು. ಬಾಣಲೆ ಬಿಸಿಗೆ ಎಲ್ಲ ಫ್ರೈ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಹುರುಳಿಕಾಳನ್ನು ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇವಾಗ ರುಬ್ಬಿ ಆಗಿದೆ. ರೊಟ್ಟಿ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ. ಇದಕ್ಕೆ ಬೇಕಾದರೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಒಂದು ಒಗ್ಗರಣೆ ಕೂಡ ಹಾಕ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.